ಪಂಚಾಯಿತಿಗೆ ನೂತನವಾಗಿ ಆಯ್ಕೆಯಾಗಿರುವಂತಹ ಪ್ರಮೀಳಾ ಮುನ್ರಾಜ್ ಅವರಿಗೆ ಸಾರ್ವಜನಿಕವಾಗಿ ಪಂಚಾಯಿತಿ ಪರವಾಗಿ ಶುಭಾಶಯಗಳನ್ನು ಕೋರ್ತಾ ಅವರು ಮುಂದೆ ಬರುವಂಥ ದಿನಗಳನ್ನು ಮಾಡಲಿ, ಗ್ರಾಮಗಳ ಸಮಸ್ಯೆಗಳನ್ನು ಪರಿಶೀಲನೆ ಮಾಡಿ ಗ್ರಾಮಗಳಿಗೆ ಭೇಟಿ ಕೊಟ್ಟು ಎಲ್ಲ ಸಮಸ್ಯೆಗಳಿಗೆ ಅತ್ಯುತ್ತಮವಾಗುತ್ತಾ ಇನ್ನು ಬೇಸಿಗೆ ಬರೋದರಿಂದ ಕುಡಿಯುವ ನೀರಿನ ಮತ್ತು ರಸ್ತೆ ಇನ್ನಿತರೆ ಕಾಮಗಾರಿಗಳ ಬಗ್ಗೆ ಗಮನ ಹರಿಸಿ ಎಲ್ಲ ಹಳ್ಳಿಗಳಿಗೆ ಸಮರ್ಪಕವಾಗಿ ಇಂದ ನೋಡ್ಕೊಳ್ಬೇಕು ಅಂತೇಳಿ ಕೋರ್ಕೊಳ್ತಾ ಅವರಿಗೆ ಶುಭಾಶಯಗಳನ್ನು ಕೊಡ್ತಾಯಿದ್ದೀನಿ. ಅಭಿನಂದನೆಗಳು. ಈ ದಿನ ಏನು ಅಧ್ಯಕ್ಷರ ಎಲೆಕ್ಷನ್ ನಡೆದಿದೆ, ನಿಜವಾಗ್ಲೂ ನಮಗೆಲ್ಲರೂ ಸಂತೋಷಕರವಾಗಿದೆ. ಯಾಕೆ ಅಂದರೆ ಎಲ್ಲರೂ ಸಹಕಾರ ನೀಡಿದ್ದಾರೆ. ನಮ್ಮ ಅಂಬಿಕಾ ನವೀನು ಮತ್ತು ಸುಮಾ ಕೃಷ್ಣಮೂರ್ತಿ ಮತ್ತು ಗೀತಾ ಅಂಬರೀಷ್ ರವರು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಎಲೆಕ್ಷನನ್ನು ಮಾಡಿದ್ದಾರೆ ಮತ್ತು ಎಲ್ಲರೂ ಸಹಕಾರ ಮಾಡಿದ್ದಾರೆ. ಅವಿರೋಧ ಆಯ್ಕೆಯಾಗಿ ನಮ್ಮ ಪ್ರಮೀಳಾ ಕುಮಾರಿಯವ್ರನ್ನ ಆಯ್ಕೆ ಮಾಡಿದ್ದಾರೆ ಮತ್ತು ಪ್ರತಿಯೊಂದು ಸದಸ್ಯರು ಇದಕ್ಕೆ ಸಹಕಾರ ಮಾಡಿದ್ದಾರೆ. ಅದಕ್ಕೆ ನಾನು ಎಲ್ರಿಗೂ ಹೃತ್ಪೂರ್ವಕ ವಂದನೆ ಕಲ್ಪಿಸ್ತೀನಿ. ಮತ್ತು ನಮ್ಮ ಕೃಷ್ಣಮೂರ್ತಿ ಮತ್ತು ಚಂದ್ರಣ್ಣ, ನಾರಾಯಣ್ ಸಾರು, ಸವಿತಾ, ಮಂಜುಳಾ ಎಲ್ಲರೂ ಪ್ರತಿಯೊಬ್ಬರೂ ಸಹಕಾರ ಮಾಡಿರೋದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್. ಇದ್ಕೊಂಡು ಏನು 26 ಜನ ಸದಸ್ಯರು ಸರ್ವಾನುಮತದಿಂದ ಅಭಿವೃದ್ಧಿಯುತ ಕೊಂಡೊಯ್ಯುವಂಥ ಮಹಿಳೆಯಾಗಿ ಪ್ರಮೀಳಾ ಮುನ್ರಾಜ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅವರು ಗಡಿ ಭಾಗದಲ್ಲಿರ್ತಕ್ಕಂಥ ಪಂಚಾಯಿತಿ ತಮ್ಮ ಕೈಲಾದಷ್ಟು ಮಾತ್ರ ಶಕ್ತಿ ಮೀರಿ ಕೆಲಸ ಮಾಡಿ ಅಭಿವೃದ್ಧಿ ಪಡಿಸಲಿ ಅಂತ ಹೇಳ್ಬಿಟ್ಟು ಈ ಎಲ್ಲ ಏನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೂ ಹಾಗೂ ನಮಗೆ ಪಕ್ಷಾತೀತವಾಗಿ ಅದು ಪಕ್ಷ ಕಾಂಗ್ರೆಸ್ಸು BJP ಅನ್ನೋದೆಲ್ಲ ಅಭಿವೃದ್ಧಿಯುತ ಕೊಂಡೊಯ್ಯೋದಕ್ಕೆ ಇವತ್ತು ಈ ನಡೆ ಸಮಂದ್ರ ಪಂಚಾಯತಿಯಲ್ಲಿ ನಡೆದಿದೆ. ಇದು ಎಲ್ಲರೂ ಸೇರಿ ಒಟ್ಟಾಗಿ ಒಂದು ಉತ್ತಮವಾದ ಅಧ್ಯಕ್ಷನ ಆಯ್ಕೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಆಯ್ಕೆ ಮಾಡಿದ್ದಾರೆ. ಇಲ್ಲಿ ಪಕ್ಷಾತೀತವಾಗಿ ಏನಿಲ್ಲ, ಒಳ್ಳೆಯ ವ್ಯಕ್ತಿಯಾಗಿ ಪಂಚಾಯತಿ ಅಭಿವೃದ್ಧಿ ಪಥ ಕೊಂಡೊಯ್ಯಲಿ ಅಂತ ಹೇಳಿಬಿಟ್ಟು ಎಲ್ಲರೂ ಸೇರಿ ಎಲ್ಲ ನಾಯಕರು ಸೇರಿ ಕೈ ಜೋಡಿಸಿ ಇವತ್ತು ಪ್ರಮೀಳಾ ಅವರು ಅಧ್ಯಕ್ಷ ಮಾಡಿದರು. ಅವರು ಒಳ್ಳೆಯ ಕೆಲಸಗಳನ್ನು ಅಭಿವೃದ್ಧಿಪಡಿಸಲಿ ಅಂತ ಹೇಳಿಬಿಟ್ಟು ಈ ಮೂಲಕ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಪಂಚಾಯತಿಯ ಎಲ್ಲ ಗಣ್ಯರಿಗೂ ಹಾಗೂ 26 ಸದಸ್ಯರಿಗೂ ಹಾಗೂ ಎಲ್ಲ ಮುಖಂಡರಿಗೂ ಹಾಗೂ ಗ್ರಾಮಸ್ಥರಿಗೂ ಹಾಗೂ ಆಡಳಿತ ಸಿಬ್ಬಂದಿ ವರ್ಗಕ್ಕೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಹಿಳೆ ಅಧ್ಯಕ್ಷರ ಆಯ್ಕೆ ಅವಿರೋಧವಾಗಿ ಆಗಿದೆ. ಈ ಆಯ್ಕೆ ಆಗೋದಕ್ಕೆ ನಮ್ಮ ಶಾಸಕರು ಮಾರ್ಗದರ್ಶನ ಕೃಷ್ಣಮೂರ್ತಿ ಅವರು ಹಾಗೂ ಎಲ್ಲ ಸದಸ್ಯರು ಸೇರಿ ಏನು ಈ ಎಲೆಕ್ಷನ್ ಬೇಡ, ಎಲ್ಲರೂ ಒಟ್ಟಾಗಿ ಹೋಗೋಣ ಅಂದ್ಬಿಟ್ಟು ನಮ್ಮ ಸುಮಾ ಕೃಷ್ಣಮೂರ್ತಿ ಅವರು ಮತ್ತು ಗೀತಾ ನಮ್ಮ ಬಾಬು ಅವರೆಲ್ಲ ಅಂಬಿಕಾ ಮತ್ತು ನಮ್ಮ ನವೀನ್ ಅವರು ಎಲ್ಲರೂ ಸೇರಿ ಒಟ್ಟಾಗಿ ನಾವು ಇವತ್ತು ದಿವಸ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಎಲ್ಲರಿಗೂ ತುಂಬ ಧನ್ಯವಾದ. ತಾಲೂಕಿನ ಅಭಿವೃದ್ಧಿ ಅಧಿಕಾರರಾದ ಶಿವಣ್ಣ ಅವರ ಆಶೀರ್ವಾದದಲ್ಲಿ, ನಮ್ಮ MLA ಸಾಹೇಬರ ಆಶೀರ್ವಾದದಲ್ಲಿ 26 ಜನ ಸದಸ್ಯರು ಒಗ್ಗಟ್ಟಾಗಿ ಒಮ್ಮತವಾಗಿ ಅವಿರೋಧ ಆಯ್ಕೆಯನ್ನು ನಮ್ಮ ಸಹೋದರಿ ಪ್ರಮೀಳಾ ಕುಮಾರಿ ಅವರು ಆಯ್ಕೆ ಮಾಡಿದ್ದಾರೆ. ಎಲ್ಲ ಸದಸ್ಯರು ನನ್ನ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ಏನು ನಮ್ಮ ಸಹೋದರಿ ಪ್ರಮೀಳಾ ಕುಮಾರಿ ಅವರು ಈ ನಮ್ಮ ಭಾಗದಲ್ಲಿ ಗಡಿ ಭಾಗದಲ್ಲಿರ್ತಕ್ಕಂಥ ಪಂಚಾಯಿತಿಯನ್ನು ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಕೊಟ್ಟು ಪಂಚಾಯಿತಿ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಬೇಕಂತೇಳಿ ಮನವಿ ಮಾಡ್ತಾಯಿದ್ದೀನಿ. ಈ ಒಂದು ಎಲೆಕ್ಷನ್ಗೆ ಭಾಳ ಸಹಕಾರ ನೀಡಿದಂಥ ಈ ಸಾರಿ ನಮ್ಮ ಚಂದ್ರಣ್ಣವ್ರಿಗೆ ನಾಯಕತ್ವ ಕೊಟ್ಟಿದ್ವಿ. ಹಿರಿಯರು ಈ ಪಂಚಾಯಿತಿಯಲ್ಲಿ ಅವ್ರ ನಾಯಕತ್ವದಲ್ಲಿ, ನಮ್ಮ ಕೃಷ್ಣಮೂರ್ತಿ ಅಣ್ಣವ್ರ ನಾಯಕತ್ವದಲ್ಲಿ ಅವಿರೋಧ ಆಯ್ಕೆ ಆಗಿದೆ. ಎಲ್ರಿಗೂ ಒಳ್ಳೆಯದಾಗಿದೆ, ಎಲ್ಲ ಸದಸ್ಯರಿಗೂ ಒಳ್ಳೆಯದಾಗಿದೆ. ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದರು, ಹೀಗಾಗಿ ಅಂಗೀಕರಿಸಿ ಅವರು ಇವತ್ತು ಎಲೆಕ್ಷನ್ ನಮಗೆ ಅನೌನ್ಸ್ ಮಾಡಿರ್ತಾರೆ. ಸಮಂದ್ರ ಗ್ರಾಮ ಪಂಚಾಯತಿಗೆ ಎಲ್ಲ ಸದಸ್ಯರು ಒಟ್ಟುಗೂಡಿ ಆಕಾಂಕ್ಷಿಗಳು ಸಹ ಯಾವುದೇ ರೀತಿ ನಾಮಿನೇಷನ್ ಮಾಡಿದೆ ಅವಿರೋಧ ಆಯ್ಕೆ ನಮ್ಮ ಗೀತಾ ಅಂಬರೀಷ್ ಬಾಬು ಅಂತ ಅವರು ಸ್ಪೀಕರ್ ಮತ್ತು ಸುಮಾಮೂರ್ತಿ ಅವರು ಮತ್ತು ನಮ್ಮೆಲ್ಲ ಸದಸ್ಯರು ಒಟ್ಟಾಗಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಚುನಾವಣೆ ವಿರೋಧನೇ ಆಯ್ಕೆ ಮಾಡೋಣ ಅಂತ ಎಲ್ಲ ಸದಸ್ಯರು ನಮಗೆ ಸಹಕಾರ ಮಾಡ್ತಾರೆ. ಒಂದಾಗಿ ಅವರು ತಿಳುವಳಿಕೆ, ಒಂದಾಗಿ ನಮ್ಮ ಎಲ್ಲ ನಾಯಕರು, ಒಂದಾಗಿ ನಮ್ಮ ದೇಶವಣ್ಣ ಶಾಸಕರು ಸಹ ಎಲ್ಲ ನೀವು ಒಳ್ಳೆಯ ರೀತಿಯಾಗಿ ಮಾಡ್ಕೊಂಡು ಬನ್ನಿ, ಯಾವುದೇ ಗೊಂದಲ ಬೇಡ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ನಮ್ಮ ನಾಯಕರು ಮತ್ತು ನಮ್ಮೆಲ್ಲ BJP ಮುಖಂಡರು ಎಲ್ಲರೂ ಸೇರಿ ಒಟ್ಟಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗೋದಕ್ಕೆ ಸಹಕಾರ ಮಾಡೋದಕ್ಕೆ ಎಲ್ಲರಿಗೂ ಸೇರಿ ಧನ್ಯವಾದಗಳು. ನಾನು ಎಲ್ಲ ಸರ್ವ ಸದಸ್ಯರು ಸೇರಿ ನಮಗೆ
ಅವಿರೋಧವಾಗಿ ಅಧ್ಯಕ್ಷತೆ ಆಯ್ಕೆಯನ್ನು ಮಾಡಿದ್ದಾರೆ. ಅವರು ಪೂರಕವಾದ ವಂದನೆಗಳು. ಹಾಗೆಯೇ ನಮ್ಮ ಗಣ್ಯ ವ್ಯಕ್ತಿಗಳಾದಂಥ ಶಾಸಕರಾದಂಥ ಶಿವಣ್ಣನವರ ಆಶೀರ್ವಾದದಿಂದ ನಾನು ಆಯ್ಕೆಯಾಗಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.